ಹೆಲೋ ಬ್ರದರ್ಸ್, ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಇದ್ದಂಗೆ ಇವತ್ತು ಕೂಡ ಎರಡೆರಡು ಡಬಲ್ ಧಮಕ ಮ್ಯಾಚ್ ಕೂಡ ಇರುವಂತದ್ದು. ಮಧ್ಯಾಹ್ನ ಒಂದು ಮ್ಯಾಚು, ಸಂಜೆ ಒಂದು ಮ್ಯಾಚು. ಸಂಜೆ ತುಂಬಾ ಇಂಪಾರ್ಟೆಂಟ್ ಆದ ಮ್ಯಾಚ್ ಕೊಡೋದೆ ನಮ್ಮ ಮುಂಬೈ ಇಂಡಿಯನ್ಸ್ ಮತ್ತೆ ನಮ್ಮ ನೆಚ್ಚಿನ ಟೀಮ್ RCB ಟೀಮ್ ನ ಮ್ಯಾಚ್ ಕೊಡೋದೆ. ಸಂಜೆ ಮ್ಯಾಚ್ ಮಿಸ್ ಮಾಡಂಗೆ ಇಲ್ಲ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಂಜೆ ಮ್ಯಾಚ್ ಅನ್ನ ಕವರ್ ಕೂಡ ಮಾಡ್ತೀನಿ, ಮತ್ತೆ ಮಧ್ಯಾಹ್ನ ಮ್ಯಾಚ್ ಇದೆಯಲ್ಲ ಲಕ್ನೋ ಮ್ಯಾಚ್, ಅದ್ರ ಜಸ್ಟ್ ಪ್ರಿಡಿಕ್ಷನ್ ನಮಗೆ ಪ್ರೊವೈಡ್ ಕೂಡ ಮಾಡ್ತೀನಿ, ಯಾವ ಟೀಮ್ ಇಲ್ಲಿ ವಿನ್ ಆಗ್ಬೋದು ಅಂತ. ಮತ್ತೆ MI ಮತ್ತೆ RCB ಡೀಪ್ ಅನಾಲಿಸಿಸ್ ಕೂಡ ಮಾಡ್ತಾ ಹೋಗೋಣ. ಇವತ್ತಿನ ಪಿಚ್ ರಿಪೋರ್ಟ್ ಇದೆ, ಅದಾದ್ಮೇಲೆ ಯಾವ ಪ್ಲೇಯರ್ ಇವತ್ತಿನ ಪಿಚ್ ಅಲ್ಲಿ ಮತ್ತೆ RCB ಮತ್ತೆ MI ಅಗೇನ್ಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬೋದು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ಒಂದೊಂದಾಗೆ ತಿಳಿಸ್ಕೊಡ್ತೀನಿ, ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಾದ್ಮೇಲೆ ನಿನ್ನೆ ಚೆನ್ನೈ ಮತ್ತೆ DC ಮ್ಯಾಚ್ ಆದಾಗಲೂ ಕೂಡ ಹೇಳಿದ್ದೆ, ನಿನ್ನೆ ಸಂಜು ಸ್ಯಾಮ್ಸನ್ ಕಮ್ ಬ್ಯಾಕ್ ಮಾಡ್ಬೋದು. ಅದಾದ್ಮೇಲೆ ಸಂಜು ಸ್ಯಾಮ್ಸನ್ ಮತ್ತೆ ಋತುರಾಜ್ ಗೈಕ್ವಾಡ್ ಆಡ್ಕೊಟ್ರು ಅಂದ್ರೆ ಆಯುಷ್ ಬಾದ್ರೆ ಕೂಡ ಇಲ್ಲಿ 100% ಕಮ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ಕೂಡ ಹೇಳಿದ್ದೆ. ನಿನ್ನೆ ಏನ್ ಹೇಳಿದ್ದೆ ಅದೇ ರೀತಿಗೆ ಪ್ಲೇಯರ್ ಪ್ರೊಡಿಕ್ಷನ್ ಸರಿಯಾಗಿದೆ, ಆದ್ರೆ ಚೇಸಿಂಗ್ ಟೀಮ್ ಇಲ್ಲಿ ವಿನ್ ಆಗುತ್ತೆ ಅಂತ ಹೇಳಿದೆ. ಅದರಲ್ಲಿ ನಿನ್ನೆ ಚೆನ್ನೈ ಅವರು ಸಖತ್ತಾಗಿ ಒಂದು ರನ್ ಪೇರ್ಸ್ಬಿಟ್ಟು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅದನ್ನ ಕಂಟ್ರೋಲ್ ಕೂಡ ಮಾಡ್ಕೊಂಡಿದ್ರಿಂದ ಇಲ್ಲಿ ಚೆನ್ನೈ ನಿನ್ನೆ ಒಂದು ಸಕ್ಕತ್ತಾಗಿ ಕಮ್ ಬ್ಯಾಕ್ ಅನ್ನ ಮಾಡಿ ನಿನ್ನೆ ಫಸ್ಟ್ ಮ್ಯಾಚ್ ಅನ್ನ ವಿನ್ ಕೂಡ ಆಯ್ತು ಚೆನ್ನೈ ಅವರು. ಸೊ ಇವತ್ತಿನ ಮ್ಯಾಚ್ ಕೂಡ ಅಷ್ಟೇ, ಈಗ MI ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಲಾಸ್ ಆಗಿದ್ರೆ, ಜಸ್ಟ್ ಒಂದೇ ಒಂದು ಮ್ಯಾಚ್ ಅನ್ನ ಕೂಡ ವಿನ್ ಆಗಿರೋದು. ಅದಾದ್ಮೇಲೆ RCB ಅವರು ಕೂಡ ಅಷ್ಟೇ ಪ್ರೀವಿಯಸ್ RR ಅಗೇನ್ಸ್ಟ್ ಲಾಸ್ ಕೂಡ ಆಗಿದ್ದಾರೆ. ಸೊ ಇಬ್ಬರಿಗೂ ಕೂಡ ಒಂದು ಬಿಗ್ ಫೈಟ್ ಮ್ಯಾಚ್ ಕೂಡ ಆಗಿರುತ್ತೆ. MI ಅವರು ಕೂಡ ಅದೇ ರೀತಿ ಇರ್ತಾರೆ, ಏನಕ್ಕೆ ಅಂದ್ರೆ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಫ್ಲಾಪ್ ಆಗಿದ್ದಾರೆ, ಅಂದ್ರೆ ಲಾಸ್ ಕೂಡ ಆಗಿದ್ದಾರೆ. ಇಲ್ಲಿ RCB ಅವರು ಒಂದು ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿದ್ರೆ, ಹಾಗಾಗಿ ಗೆಲ್ಲೇಬೇಕು ಅಂತ ಒಂದು ಫೈಟ್ ಕೂಡ ಇರುತ್ತೆ. ಮ್ಯಾಚ್ ಇವತ್ತು ಸಕ್ಕತ್ತಾಗಿರುತ್ತೆ. ವಿಡಿಯೋ ಲಾಸ್ಟ್ ತನಕ ನೋಡಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇವೆ, ವಿಡಿಯೋ ನೋಡ್ತಿದ್ರೆ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ IPL ಅಪ್ಡೇಟ್ಸ್ ಹಾಗೂ ಪ್ರೊಡಿಕ್ಷನ್ ವಿಡಿಯೋಗಳು ಬರ್ತಾನೆ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ಇವತ್ತು ಯಾವ ಟೀಮ್ ವಿನ್ ಆಗ್ಬೋದು ಅಂತ ಕಾಮೆಂಟ್ ಮಾಡಿ. ಗುರು, ಇವತ್ತು ಮ್ಯಾಚ್ ನಡೀತಾ ಇರೋದೇ ಮುಂಬೈ ಅವರ ತವರು ಮನೆ ವಾಂಖೆಡೆ ಸ್ಟೇಡಿಯಂ ಅಲ್ಲಿ. ವಾಂಖೆಡೆ ಸ್ಟೇಡಿಯಂ ಅಂದ್ರೆ ನಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಇದು ಬ್ಯಾಟ್ಸ್ಮನ್ಸ್ ಗಳಿಗೆ ಒಂಥರ ಸ್ವರ್ಗ ಅಂತಾನೆ ಹೇಳ್ಬೋದು. ರೀಸೆಂಟ್ 5 ಮ್ಯಾಚಸ್ ಸ್ಟಾಟ್ಸ್ ಅನ್ನ ತೆಗೆದು ನೋಡಿದ್ವಿ ಅಂದ್ರೆ 4 ಮ್ಯಾಚ್ ಅಲ್ಲಿ 200+ ರನ್ ಇಲ್ಲಿ ಆರಾಮಾಗಿ ಬಂದ್ಬಿಟ್ಟಿದೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಎರಡು ಟೀಮ್ ಅಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಅದೇ ರೀತಿಯಾಗಿದ್ದಾರೆ. ಈ ಕಡೆ RCB ಕೂಡ ಅಷ್ಟೇ ಸುಮಾರು 7ರಿಂದ 8ನೇ ಲೈನ್ ತನಕ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಮತ್ತೆ ಈ ಕಡೆ MI ಕೂಡ ಅಷ್ಟೇ 6ನೇ ಲೈನ್ ತನಕ ಬ್ಯಾಟ್ಸ್ಮನ್ಸ್ ಗಳು ಇದ್ರು ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರೋ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದಾರೆ. ಮತ್ತೆ ಸೀನಿಯರ್ ಬ್ಯಾಟ್ಸ್ಮನ್ ಗಳು ಕೂಡ ಇದಾರೆ. ಮತ್ತೆ ಈ ಪಿಚ್ ಅಲ್ಲಿ ತುಂಬಾ ಮ್ಯಾಚಸ್ ಅನ್ನ ಆಡಿರೋ ಒಂದು ಎಕ್ಸ್ಪೀರಿಯನ್ಸ್ ಕೂಡ MI ಬ್ಯಾಟರ್ಸ್ ಕೂಡ ಇದೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಯಾವ ಟೀಮ್ ಇದುವರೆಗೂ ಚೇಸಿಂಗ್ ಅನ್ನ ಮಾಡಿದೆ ಆಲ್ಮೋಸ್ಟ್ ಎಲ್ಲ ಕೂಡ ವಿನ್ ಆಗ್ಬಿಟ್ಟಿದೆ. ಹಾಗಾಗಿ ಇವತ್ತಿನ ಪಿಚ್ ಅಲ್ಲಿ ಏನಕ್ಕೆ ಅಂದ್ರೆ ಸಂಜೆ ಮ್ಯಾಚ್ ಇರೋದ್ರಿಂದ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳುತ್ತೆ. ಹಾಗಾಗಿ ಬೌಲಿಂಗ್ ಮಾಡಕ್ ಕಷ್ಟ ಆಗುತ್ತೆ, ಬ್ಯಾಟಿಂಗ್ ಮಾಡಕ್ ಈಸಿ ಆಗುತ್ತೆ. ಹಾಗಾಗಿ ಇಲ್ಲಿ ಚೇಸಿಂಗ್ ಟೀಮ್ ವಿನ್ ಆಗೋ ಚಾನ್ಸಸ್ ಕೂಡ ಹೈ ಇರುತ್ತೆ. ಅದಾದ್ಮೇಲೆ ಇದುವರೆಗೂ ಮುಂಬೈ ಸ್ಟೇಡಿಯಂ ಅಲ್ಲಿ RCB ಮತ್ತೆ ಮುಂಬೈ 12 ಸಲ ಮ್ಯಾಚಸ್ ಅನ್ನ ಕೂಡ ಆಡಿದೆ. ಅದರಲ್ಲಿ ಮುಂಬೈ ಇಂಡಿಯನ್ಸ್ ಅವರು 8 ಸಲ ವಿನ್ ಆದ್ರೆ RCB ಅವರು ಕೇವಲ 4 ಸಲ ವಿನ್ ಆಗಿದ್ರೆ. ಇವತ್ತು ನೋಡ್ಬೇಕು ಯಾವ ತರ ಆಡ್ತಾರೆ ಅಂತ. RCB ಅವರು ಕಮ್ ಬ್ಯಾಕ್ ಮಾಡಿ 4 5 ಮಾಡ್ಕೊಳ್ತಾರ ಅಂತ ನೋಡ್ಬೇಕು. ಇನ್ನ ವೆದರ್ ಕಂಡೀಷನ್ ಕಡೆ ಬಂದ್ವಿ ಅಂದ್ರೆ ಯಾವ್ದೇ ರೀತಿಯ ಮಳೆ ಆಗುವ ಮುನ್ಸೂಚನೆ ಇಲ್ವೇ ಇಲ್ಲ. ಸೊ ಆರಾಮಾಗಿ ಮ್ಯಾಚ್ ನಡೆದೇ ನಡೆಯುತ್ತೆ. ಇನ್ನ ಟೀಮ್ ನ ಪ್ರಿಡಿಕ್ಟೆಡ್ 11 ಕಡೆ ಬಂದ್ವಿ ಅಂದ್ರೆ ಏನು ಕೂಡ ಚೇಂಜಸ್ ಮಾಡ್ಕೊಳ್ಳಲ್ಲ ಅನ್ಸುತ್ತೆ ಗುರು. ಸೇಮ್ ಏನೊಂದು ಟೀಮ್ ಇತ್ತು ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮುಂಬೈ ಮತ್ತೆ RCB ಅವರು, ಅದೇ ಟೀಮ್ ಇಲ್ಲಿ ಕಂಟಿನ್ಯೂ ಕೂಡ ಆಗುತ್ತೆ. ಅಂತ ಚೇಂಜಸ್ ಏನೋ ಆಗೋದಿಲ್ಲ. ಆದ್ರೂ ಕೂಡ 1ರಿಂದ 2 ಪ್ಲೇಯರ್ ಅಷ್ಟೇ, ಅದ್ಬಿಟ್ರೆ ಬಿಗ್ ಚೇಂಜಸ್ ಅಂತ ಏನೋ ಕೂಡ ಇಲ್ಲಿ ಆಗೋದಿಲ್ಲ. ಇನ್ನ ಮುಂಬೈ ಟೀಮ್ ಕಡೆ ಹೋಗೋದಾದ್ರೆ ಈಗಾಗಲೇ ನಿಮ್ಗೆ ಗೊತ್ತ, ನನಗೆ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಲೈನಪ್ ಕೂಡ ಅಲ್ಲೂ ಕೂಡ ನೋಡಕ್ಕೆ ಸಿಗ್ತಾ ಇರುವಂತದ್ದು. ಅದಾದ್ಮೇಲೆ ಬೌಲಿಂಗ್ ಕೂಡ ಅದೇ ರೀತಿಗಿದೆ. ಮತ್ತೆ ಈ ಪಿಚ್ ಅಲ್ಲಿ ಪೇಸರ್ಸ್ ಗೆ ಜಾಸ್ತಿ ವಿಕೆಟ್ಸ್ ಗಳು ಕೂಡ ಬೀಳುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್. ಹಾಗಾಗಿ ಇಲ್ಲಿ ನೋಡಬಹುದು ಈಗಾಗಲೇ ಶಾರ್ದುಲ್ ಠಾಕೂರ್, ಜಸ್ಪ್ರೀತ್ ಬುಮ್ರಾ, ದೀಪಕ್ ಚಹರ್ ಒಳ್ಳೊಳ್ಳೆ ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಇದಾರೆ. ಅದಾದ್ಮೇಲೆ RCB ಕೂಡ ಅಷ್ಟೇ ನಾವೇನ್ ಕಡಿಮೆ ಅಲ್ಲ ಗುರು, ಇಲ್ಲೂ ಕೂಡ ಅದೇ ರೀತಿ ಇದಾರೆ. ಈಗ ಜೋಶ್ ಹ್ಯಾಸಲ್ವುಡ್ ಕೂಡ ಟೀಮಿಗೆ ವಾಪಸ್ ಆಗಿರೋದ್ರಿಂದ ಒಂದು ಪ್ಲಸ್ ಕೂಡ ಆಗುತ್ತೆ. ಅದಾದ್ಮೇಲೆ ಭುವನೇಶ್ವರ್ ಕುಮಾರ್ ಇದಾರೆ, ರೋಮರೆ ಶಫರ್ಡ್ ಕೂಡ ಬೌಲಿಂಗ್ ಮಾಡ್ತಾರೆ. ಟೀಮ್ ಡೇವಿಡ್ ಕೂಡ ಚಾನ್ಸ್ ಸಿಕ್ತಂದ್ರೆ ಬೌಲಿಂಗ್ ಕೂಡ ಮಾಡ್ತಾರೆ. ಒಳ್ಳೆ ಪೇಸರ್ಸ್ ಕೂಡ ನಮ್ಮ RCB ಕಡೆ ಕೂಡ ಇದಾರೆ. ಇವತ್ತು ಯಾವ ತರ MI ನ ಕಟ್ ಆಗ್ತೀರಾ ಅಂತ ಕಾದ್ ನೋಡ್ಬೇಕು. ಇನ್ನ ಈ ಪಿಚ್ ಅಲ್ಲಿ MI ಕಡೆಯಿಂದ ಯಾವ ಪ್ಲೇಯರ್ ನ ಸ್ಟಾಟ್ಸ್ ಚೆನ್ನಾಗಿದೆ ಅಂತ ನೋಡಕೋದ್ವಿ ಅಂದ್ರೆ ರೋಹಿತ್ ಶರ್ಮನ ಸ್ಟಾಟ್ಸ್ ಈ ಒಂದು ಪಿಚ್ ಅಲ್ಲಿ ಸಖತ್ತಾಗಿದೆ. ಈ ಪಿಚ್ ಅಲ್ಲಿ ಇದುವರೆಗೂ 7 ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಮತ್ತೆ ಈ ಪಿಚ್ ಅಲ್ಲಿ ಅವ್ರದ್ದು 136 ಸ್ಟ್ರೈಕ್ ರೇಟ್ ಕೂಡ ಇರುವಂತದ್ದು. ಅದಾದ್ಮೇಲೆ ಜಸ್ಪ್ರೀತ್ ಬುಮ್ರಾ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸಖತ್ತಾಗಿದೆ. 19 ಮ್ಯಾಚ್ ಅಲ್ಲಿ ಅಂದ್ರೆ ಮುಂಬೈ ಆಗಿರೋ 19 ಮ್ಯಾಚ್ ಅಲ್ಲಿ 29 ವಿಕೆಟ್ ಅನ್ನ ಕೂಡ ತಗೊಂಡಿದ್ದಾರೆ ಇದುವರೆಗೂ. ಅದಾದ್ಮೇಲೆ ಸೂರ್ಯಕುಮಾರ್ ಅವರ ಹೋಮ್ ಗ್ರೌಂಡ್ ಆಗಿರೋದ್ರಿಂದ RCB ಅಗೇನ್ಸ್ಟ್ ಇದುವರೆಗೂ 464 ರನ್ ಕೂಡ ಹೊಡೆದ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಒಂದು ಸಖತ್ತಾಗಿರುವ ಸ್ಟ್ರೈಕ್ ರೇಟ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಈ ಪಿಚ್ಚಿನ ಮೂಲೆಯನ್ನು ಕೂಡ ತಿಳ್ಕೊಂಡಿದ್ದಾರೆ. ಇದರ ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಸೂರ್ಯಕುಮಾರ್ ಇವತ್ತಿನ ಮ್ಯಾಚ್ ಅಲ್ಲಿ ಎಲ್ಲ ಒಂದ್ ಕಡೆ ಪ್ಲೇಸ್
ಆಗ್ಬೋದು. ಇನ್ನ ನಮ್ಮ RCB ಕಡೆಯಿಂದ ಯಾವ ಪ್ಲೇಯರ್ ನ ಸ್ಟಾಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ ಮತ್ತೆ ಮುಂಬೈ ಅಗೇನ್ಸ್ಟ್ ಚೆನ್ನಾಗಿದೆ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಸ್ಟಾಟ್ಸ್ ತುಂಬಾ ಚೆನ್ನಾಗಿದೆ. ಮುಂಬೈ ಅಗೇನ್ಸ್ಟ್ ಏನಿಲ್ಲ ಅಂದ್ರೂ ಅವರೇಜ್ ಅಲ್ಲಿ 35 ರನ್ ಹೊಡೆದಿದ್ದಾರೆ ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ. ಮುಂಬೈ ಅಗೇನ್ಸ್ಟ್ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಅಷ್ಟೇ ಇವರು ಆಡೋ ಎಲ್ಲ ಲಕ್ಷಣ ಕೂಡ ನಂಗೆ ಕಾಣಿಸ್ತದೆ. ಅದಾದ್ಮೇಲೆ ರಜತ್ ಪಟಿದಾರ್ ನ ಸ್ಟಾಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಚೆನ್ನಾಗಿ ಕಾಣ್ತಿದೆ. ಮತ್ತೆ ದೇವದತ್ ಪಡಿಕಲ್ ನ ಸ್ಟಾಟ್ಸ್ ಕೂಡ ಮುಂಬೈ ಅಗೇನ್ಸ್ಟ್ ಚೆನ್ನಾಗಿದೆ. ಇನ್ನ ನಮ್ಮ ಮ್ಯಾಜಿಕ್ ಪ್ರೆಡಿಕ್ಷನ್ ಕಡೆ ಹೋದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬಹುದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇಂದ ಒಂದು ಒಳ್ಳೆ ಇನ್ನಿಂಗ್ಸ್ ನಮ್ಗೆ ನೋಡಕ್ ಕೂಡ ಸಿಗ್ಬೋದು. ಅದಾದ್ಮೇಲೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದಿದ್ದಾರೆ ಜಸ್ಪ್ರೀತ್ ಬುಮ್ರಾ ಮತ್ತೆ ಜೋಶ್ ಹಜಾರ್ವುಡ್ ಗೆ ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಗಳು ಬೀಳ್ಬಹುದು. ಏನಕ್ಕೆ ಅಂದ್ರೆ ಈ ಪಿಚ್ ಪೇಸರ್ಸ್ ಗೆ ಹೆಲ್ಪ್ ಇರೋದ್ರಿಂದ ಪಕ್ಕ ಇವರಿಗೆ ಇವತ್ತು ವಿಕೆಟ್ ಬಿದ್ದೇ ಬೀಳುತ್ತೆ. ಅದಾದ್ಮೇಲೆ ಮುಂಬೈ ಕಡೆಯಿಂದ ರೋಹಿತ್ ಶರ್ಮಾ ಆಡಿದ್ರೆ ಈ ಕಡೆ ಸೂರ್ಯಕುಮಾರ್ ಕೂಡ ಅವ್ರ ಜೊತೆ ಸಾಥ್ ಕೂಡ ಕೊಡ್ತಾರೆ. ಏನಕ್ಕೆ ಅವ್ರದ್ದು ಹೋಮ್ ಗ್ರೌಂಡ್ ಕೂಡ ಆಗಿದೆ ಈ ಪಿಚ್. ಹಾಗಾಗಿ ಒಳ್ಳೆ ಸ್ಟ್ರೈಕ್ ರೇಟ್ ಅನ್ನ ಕೂಡ ಹೊಂದಿದ್ದಾರೆ ಅಗೇನ್ಸ್ಟ್ RCB. ನೋಡೋಣ ಹೇಗಾಡ್ತಾರೆ ಅಂತ. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಕೂಡ ಅಷ್ಟೇ, ವಿರಾಟ್ ಕೊಹ್ಲಿ ಮತ್ತೆ ದೇವದತ್ ಪಡಿಕಲ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಂಚಬಹುದು. ಇನ್ನ ಇವತ್ತಿನ ಮ್ಯಾಚ್ ಅನ್ನ ಯಾರು ಗೆಲ್ತಾರೆ ಅಂತ ಹೇಳೋದೇ ಫುಲ್ ಟಫ್ ಆಗ್ಬಿಟ್ಟಿದೆ. ಏನಕ್ಕೆ ಎರಡು ಟೀಮಿಗೆ ಕೂಡ ಒಂಥರ ನಿರ್ಣಾಯಕ ಅಂತ ಹೇಳ್ತಾರಲ್ಲ ಆ ತರ ಮ್ಯಾಚ್ ಕೂಡ ಆಗಿದೆ. ಏನಕ್ಕೆ ಅಂದ್ರೆ ಈಗಾಗಲೇ ಮುಂಬೈ ಅವರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಅನ್ನ ಕೂಡ ಫ್ಲಾಪ್ ಆಗಿರೋದ್ರಿಂದ ಅವರು ಕೂಡ ವಿನ್ ಆಗಬೇಕು ಅಂತ ಒಂದು ಹುಮ್ಮಸ್ಸಲ್ಲಿ ಕೂಡ ಇರ್ತಾರೆ. ಮತ್ತೆ ಅವ್ರದ್ದು ಹೋಮ್ ಗ್ರೌಂಡ್ ಕೂಡ ಆಗಿರೋದ್ರಿಂದ ಅದೊಂದು ಅಡ್ವಾಂಟೇಜ್ ಕೂಡ ತಗೊಬಹುದು. ಅದಾದ್ಮೇಲೆ RCB ಅವರು ಕೂಡ ಅಷ್ಟೇ ಲಾಸ್ಟ್ ಮ್ಯಾಚ್ ಒಂದು ಮ್ಯಾಚ್ ಅನ್ನ ಕೂಡ ಫ್ಲಾಪ್ ಆಗಿದ್ದಾರೆ ಅಂದ್ರೆ ಲಾಸ್ ಕೂಡ ಆಗಿದ್ದಾರೆ RR ಅಗೇನ್ಸ್ಟ್. ಹಾಗಾಗಿ ಟೀಮ್ ನೋಡಕ್ ಹೋದ್ವಿ ಅಂದ್ರೆ MI ಮತ್ತೆ RCB ಕಂಪೇರ್ ಮಾಡಿದ್ವಿ ಅಂದ್ರೆ ಇಲ್ಲಿ RCB ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಬಟ್ ಹೇಳಂಗಿಲ್ಲ ಯಾರಿಲ್ಲಿ ಕಂಬ್ಯಾಕ್ ಮಾಡ್ತಾರೆ ಅಂತ ಹೇಳೋದ್ ಕಷ್ಟ ಆಗಿದೆ. ಆದ್ರೆ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ಬೇಕು ಅಂದ್ರೆ ಚೇಸಿಂಗ್ ಟೀಮ್ ಅಲ್ಲಿ ಆಲ್ಮೋಸ್ಟ್ ಇವತ್ತಿನ ಮ್ಯಾಚ್ ವಿನ್ ಆಗ್ಬೋದು ಅಂತ ಹೇಳ್ಬೋದು. ಬಟ್ ಇಂಥದ್ದೇ ಟೀಮ್ ಅಂತ ಹೇಳೋದು ಇವತ್ತಿನ ಮ್ಯಾಚ್ ಅಲ್ಲಿ ತುಂಬಾ ಕಷ್ಟ ಇದೆ. ನೋಡೋಣ ಚೇಸಿಂಗ್ ಅಂದ್ರೆ ಟಾಸ್ ಅನ್ನ ವಿನ್ ಆಗಿ ಯಾರು ಚೇಸಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅವರು ಇವತ್ತಿನ ಮ್ಯಾಚ್ ಅನ್ನ ಹೊಡಿಬಹುದು. ನೋಡೋಣ ಏನಾಗುತ್ತೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನಿರುತ್ತೆ ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ IPL ಅಪ್ಡೇಟ್ಸ್ ಗಾಗಿ ಚಾನಲ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಅಂದೇ ಮಾತರಂ.